ನಮಸ್ಕಾರ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಸುಮಾರು ವೀಡಿಯೋಸ್ ಮಾಡ್ತಾ ಬರ್ತಿದ್ದೀನಿ. ಅದರಲ್ಲಿ ನಮ್ಮ ಡೈನಮಿಕ್ ಲೈವ್ ಇದರಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ಬರೋಂಥ ಒಂದು ಇನ್ಫಾರ್ಮೇಷನ್, ಅದ್ರ ಪ್ರಕಾರ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಎಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಸುಮಾರು ವೀಡಿಯೋಸಿಂದ ಹೇಳ್ತಾ ಬರ್ತಿದ್ದೀನಿ. ಬಟ್ ರೀಸೆಂಟಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನಿದೆ ಅಲ್ಲಿ ಬರೋಂಥ ಇನ್ಫಾರ್ಮೇಷನ್ ಅದ್ರ ಪ್ರಕಾರ ಟ್ರೇಡ್ ಮಾಡೋದಕ್ಕೆ ಒಂದು 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಅನ್ನೋದನ್ನು ನಾವು ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಜಾಯ್ನ್ ಆಗಿರೋಂಥ ಮೆಂಬರ್ಸ್ಗೆ ಕೊಡ್ತೀವಿ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಹೇಳಿದ್ದೀನಿ. ಅದರಲ್ಲಿ 10 ಪಾಯಿಂಟ್ ಏನಪ್ಪ ಅಂದರೆ 10 ಥರದ್ದು ಮಾರ್ಕೆಟ್ ಸಿಚುವೇಶನ್. ಸೊ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ ಯಾವ ಥರ ಟ್ರೇಡ್ ಮಾಡೋದು ಅನ್ನೋದು ಆ ಇನ್ಸ್ಟ್ರಕ್ಷನಲ್ಲಿ ಇದೆ. ಸೊ ಅದೇ ಥರ ಈ ವಿಡಿಯೋಸಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದೊಂದು ವಿಡಿಯೋಲ್ಲಿ ಒಂದೊಂದು ಮಾರ್ಕೆಟ್ ಸಿಚುವೇಷನ್ನ ತೊಗೊಂಡು ಆ 10 ಪಾಯಿಂಟಲ್ಲಿ ಒಂದೊಂದು ಪಾಯಿಂಟನ್ನು ತೊಗೊಂಡು ಆ ಒಂದು ಸಿಚುವೇಷನ್ನಲ್ಲಿ ಯಾವ ಥರ ಈ ಡೈನಮಿಕ್ ಲೈವಲ್ಲಿ ಇನ್ಫಾರ್ಮೇಷನ್ ಬಂತು, ನಾವೇನು ಮಾಡಿದ್ವಿ, ಅಲ್ಲಿ ಟ್ರೇಡ್ ಮಾಡಿದ್ವಾ ಮಾಡಿಲ್ವಾ, ಯಾಕೆ ಅನ್ನೋ ಡೀಟೇಲ್ಸನ್ನೆಲ್ಲ ಒಂದೊಂದು ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಷನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಿದ್ದೀನಿ, ಹೌದಲ್ವಾ? ಸೊ ಆ ಸೀರೀಸಲ್ಲಿ ಇವತ್ತು ಇನ್ನೊಂದು ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಷನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈ ಮಾರ್ಕೆಟ್ ಸಿಚುವೇಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಟಾಟಾ ಸ್ಟೀಲ್ ಅನ್ನೋ ಒಂದು ಸ್ಟಾಕ್, ಅದರಲ್ಲಾಗಿರೋಂಥ ಪ್ರೈಸ್ ಮೂವ್ಮೆಂಟ್, ಅದರಲ್ಲಿ ಬಂದಿರೋಂಥ ಟ್ರೇಡ್ ಆಪರ್ಚುನಿಟೀಸ್, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಆ ಮಾರ್ಕೆಟ್ ಸಿಚುವೇಷನ್ನ ಕ್ಲಾರಿಟಿ ಮಾಡ್ತೀನಿ. ಓಕೆ, ಸೊ 4th March 2025 ವೆರಿ ರೀಸೆಂಟ್ಲಿ. ಸೊ ಈ ದಿವಸ ಏನಾಯಿತು ಅಂದರೆ, ಟಾಟಾ ಸ್ಟೀಲ್ ಪ್ರೈಸು ಸ್ವಲ್ಪ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ ಬರ್ತಿರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಅಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನಿದೆ ಅದರಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್. ಇದು ಎಷ್ಟೊತ್ತಿಗೆ ಬಂದಿದೆ ಅಂದರೆ, ಬೆಳಗ್ಗೆ 10:55ಗೆ ನಮಗೆ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಿರೋದು. ಅಲ್ಲಿಗೆ ಬೈ ಮಾಡೋಣ ಅಂತ ನಾವು ನೋಡಿದ್ರೆ ಮತ್ತೆ ನಾವೇನು ಮಾಡ್ತೀವಿ, ಅಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಹೇಳ್ತಾನೆ ನಾವು ಇಮಿಡಿಯೇಟಾಗಿ ಹೋಗಿ ಬೈ ಮಾಡೋದಿಲ್ಲ. ಆ ಇನ್ಸ್ಟ್ರಕ್ಷನ್ ಏನು ಹೇಳ್ತಿದೆ ಅಂತ ನೋಡಿದಾಗ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಇದು ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ಚೆಕ್ ಮಾಡಿದ್ರೆ ID3 ಮತ್ತು ಇಂಟ್ರಾವೀಕ್ ಈ ಎರಡರಲ್ಲೂ ಲಾಂಗ್ ಸಿಗ್ನಲ್ ಅಂತ ಏನಿದೆ ಅದು ಎರಡೂ ಅಪ್ ಡೈರೆಕ್ಷನ್ನೇ ತೋರಿಸ್ತಾ ಇದೆ. ಸೊ ಅಪ್ ಡೈರೆಕ್ಷನಲ್ಲಿ ನಮಗೆ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಿದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಟ್ರೇಡ್ನ ತೊಗೊತೀವಿ. ತೊಗೊಂಡಾಗ ಪ್ರೈಸ್ ಇದ್ರದ್ದು ಬಂದ್ಬಿಟ್ಟು ಆಲ್ಮೋಸ್ಟ್ 140 ಚೇಂಜಲ್ಲಿ ನಡೀತಿದೆ. ಸೊ ಈ ರೇಟಿಗೆ ನಾವು ಇದ್ರದ್ದು ಫ್ಯೂಚರ್ಸಲ್ಲಿ ನಾವು ಇದನ್ನು ಬೈ ಮಾಡಿರ್ಬೋದು. ನಾನು ಹೇಳ್ತಿರೋ ಪ್ರೈಸ್ ಬಂದ್ಬಿಟ್ಟು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಆ ಟೈಮಲ್ಲಿ ನೀವು ಬೈ ಮಾಡಬೇಕು ಅಂದರೆ ಫ್ಯೂಚರಲ್ಲಿ ಏನು ರೇಟ್ ನಡೀತಿತ್ತೋ ಆ ರೇಟಲ್ಲಿ ಬೈ ಮಾಡಿ. ಅದೇ ಥರ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಕಾಲ್ ಆಪ್ಷನ್ ಬೈ ಮಾಡಿ. ಬೈ ಕಾಲ್ ಆಪ್ಷನ್ ನೌ ಅಂತ ಹೇಳ್ತಿದೆ, ಕಾಲ್ ಆಪ್ಷನ್ ಬೈ ಮಾಡಿ. ಕಾಲ್ ಆಪ್ಷನ್ ಬೈ ಮಾಡುವಾಗ 4ನೇ ತಾರೀಕು ಮಾರ್ಚ್ ಬೈ ಬಂದಿರೋದ್ರಿಂದ ಯಾವ ಸ್ಟ್ರೈಕ್ ಪ್ರೈಸ್, ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿ ಒಂದು ಕಾಲ್ ಆಪ್ಷನ್ ಬೈ ಮಾಡಿರ್ತೀವಿ. ನಾನು ಈ ಟ್ರೇಡಲ್ಲಿ ಈ ವಿಡಿಯೋದಲ್ಲಿ ಫ್ಯೂಚರ್ಸ್ ಬಗ್ಗೆನೇ ಹೇಳ್ಕೊಂಬರ್ತೀನಿ. ಏನಕ್ಕಂದರೆ ಇಲ್ಲಿ ಟ್ರೇಡ್ ಏನಾಯಿತು, ಟ್ರೇಡಲ್ಲಿ ಎಷ್ಟು ಪ್ರಾಫಿಟ್ ಬಂತು ಅದೆಲ್ಲ ಹೇಳೋದಕ್ಕಿಂತ ಜಾಸ್ತಿ ಆ ಮಾರ್ಕೆಟ್ ಸಿಚುವೇಷನ್ ಏನು, ಆ ಮಾರ್ಕೆಟ್ ಸಿಚುವೇಷನಲ್ಲಿ ಹೇಗೆ ಟ್ರೇಡ್ ಮಾಡಿದ್ವಿ, ಏನಕ್ಕೆ ಟ್ರೇಡ್ ಮಾಡಿದ್ವಿ ಅನ್ನೋ ಡೀಟೇಲ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಈ ವಿಡಿಯೋ ಮಾಡ್ತಿರೋದು ಅಲ್ವಾ. ಸೊ ಬೈ ಮಾಡಿದ್ಮೇಲೆ ಅಲ್ಲಿಂದ ಏನಾಯಿತು ಅಂದರೆ ಕಂಟಿನ್ಯೂಸ್ ಆಗಿ ಇದ್ರದ್ದು ಪ್ರೈಸ್ ಇನ್ಕ್ರೀಸ್ ಆಗ್ತಾನೇ ಹೋಗ್ತಿದೆ. ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಿರೋವಾಗ ಫ್ಯೂ ಡೇಸ್ ಆದಮೇಲೆ ಮಧ್ಯದಲ್ಲಿ ಒಂದು ಕಡೆ ಸೆಲ್ ಸಿಗ್ನಲ್ ಬಂದಿದೆ. ನಮ್ಮ ID3ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ. ಸೊ ಆ ಜಾಗದಲ್ಲಿ ಏನಾಗಿದೆ ಅಂದರೆ, ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಎಕ್ಸಿಟ್ ಕಾಲ್ ಆಪ್ಷನ್ ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿದೆ. ಸೊ ಈ ಜಾಗದಲ್ಲಿ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ತೊಗೋಬೇಕು. ಬಟ್ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಇದು ನಿಜವಾಗ್ಲೂ ಮಾಡಬೇಕಾ ಬೇಡವಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ತೀವಿ. ಚೆಕ್ ಮಾಡೋಣ ಅಂತ ಹೋದರೆ ಅಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ಮತ್ತೆ ನೋಡಿದ್ರೆ ಡೈರೆಕ್ಷನ್ ಇಲ್ಲ, ಇನ್ನೂ ಎಲ್ಲ ಅಪ್ ಡೈರೆಕ್ಷನಲ್ಲೇ ಇದೆ. ಎರಡು ID3 ಮತ್ತು ಇಂಟ್ರಾವೀಕ್ ಎರಡು ಅಪ್ ಡೈರೆಕ್ಷನಲ್ಲಿದೆ. ಅಪ್ ಡೈರೆಕ್ಷನಲ್ಲಿ ನನಗೆ ಪುಟ್ ಆಪ್ಷನ್ ತೊಗೋ ಅಂತ ಹೇಳ್ತಿದೆ. ಓಕೆ, ಸೊ ಇಲ್ಲೇನಾಗ್ತಿದೆ ಅಂದರೆ ನಾನು ಡೈರೆಕ್ಷನ್ಗೆ ಆಪೋಸಿಟ್ ಹೋಗ್ತಾ ಇದ್ದೀನಿ. ಟ್ರೇಡ್ ತೊಗೊಂಡ್ರೆ ಡೈರೆಕ್ಷನ್ಗೆ ಆಪೋಸಿಟ್ ಹೋಗ್ತಾ ಇದ್ದೀನಿ ಅಂದರೆ ನಾವು ನದಿ ನೀರು ಯಾವ ಕಡೆ ಹೋಗ್ತಿದೆ ಅದಕ್ಕೆ ಆಪೋಸಿಟ್ ಸ್ವಿಮ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ಕಷ್ಟ ಆಗುತ್ತಲ್ವ. ಸೊ ಅದೇ ಥರ
ಇಲ್ಲಿ ಆಪೋಸಿಟ್ ಹೋಗೋವಾಗ ಹುಷಾರಾಗಿರಿ ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಹುಷಾರಾಗಿರಿ ಅಂದರೆ ನಿಜವಾಗ್ಲೂ ಈ ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದನ್ನು ಆ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸೊ ಅಲ್ಲಿ ಬರೆದಿರೋಂಥ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಬೈ ಪುಟ್ ಆಪ್ಷನ್ ಅಂತ ಹೇಳಿದ ಜಾಗದಲ್ಲೇ ಅದೇ ಟೈಮಲ್ಲಿ ID2 ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಲಾಂಗ್ ಸಿಗ್ನಲ್ ಒಂದು ಅಡ್ಡ ಬಂದಿದೆ. ಸೊ ಇಲ್ಲಿ ಬೈ ಪುಟ್ ಆಪ್ಷನ್ ಹೇಳ್ತಿದೆ, ಬೇರೆ ಯಾರೋ ಇಲ್ಲಿ ಅಡ್ಡ ಬರ್ತಿದ್ದಾರೆ. ಎನಿಹೌ ನಾವು ಡೈರೆಕ್ಷನ್ಗೆ ಆಪೋಸಿಟ್ ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಈ ಟ್ರೇಡ್ ಆಪರ್ಚುನಿಟಿ ಅಷ್ಟು ಕ್ಲಾರಿಟಿ ಇಲ್ಲ, ಕ್ಲಿಯರ್ ಆಪರ್ಚುನಿಟಿ ಇಲ್ಲ ಅಂತ ಗೊತ್ತಾಯಿತು. ಕ್ಲಿಯರ್ ಆಪರ್ಚುನಿಟಿ ಇಲ್ಲ ಅಂದರೆ ಆ ಟ್ರೇಡ್ನ ಅವಾಯ್ಡ್ ಮಾಡಿ ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಪುಟ್ ಆಪ್ಷನ್ ನಾವು ಬೈ ಮಾಡೋದಿಲ್ಲ. ಪುಟ್ ಆಪ್ಷನ್ನೇ ಬೈ ಮಾಡೋದಿಲ್ಲ ಅಂದರೆ ನೀವು ಕಾಲ್ ಆಪ್ಷನ್ ಏನು ಮಾಡಬೇಕು, ಎಕ್ಸಿಟ್ ಮಾಡ್ಕೋಬೇಕಾ, ಇಟ್ಕೋಬೇಕಾ, ಏನು ಮಾಡೋದು ಅಂದರೆ ಪುಟ್ ಆಪ್ಷನ್ ತೊಗೊತಿಲ್ಲ. ಏನಕ್ಕೆ ತೊಗೊತಿಲ್ಲ, ಪ್ರೈಸ್ ಡೌನ್ ಬರೋದು ಕಷ್ಟ ಇದೆ, ತಿರ್ಗಾ ಮೇಲೆ ಹೋಗ್ಬೋದು ಅನ್ನೋದಕ್ಕೆ ಪುಟ್ ಆಪ್ಷನ್ ತೊಗೊತಾ ಇಲ್ಲ. ಸೊ ಮೇಲೆ ಹೋಗ್ಬೋದು ಅಂತ ಗೊತ್ತಿರೋವಾಗ ಕಾಲ್ ಆಪ್ಷನ್ ಯಾಕೆ ಎಕ್ಸಿಟ್ ಮಾಡೋದು, ಅದನ್ನು ಹಾಗೆ ಇಟ್ಕೋಬೋದಲ್ಲ. ಸೊ ಆ ಕಾಲ್ ಆಪ್ಷನ್ನ ಹಾಗೆ ಇಟ್ಕೊಂಡಿರ್ತೀವಿ. ಅಲ್ಲಿಂದ ಪ್ರೈಸ್ ಮತ್ತೆ ಮೇಲೋಯ್ತು. ಮೇಲೆ ಹೋಗ್ತಿರೋವಾಗ ನಮಗೇನಾಯಿತು ಅಂದರೆ ಎಕ್ಸಿಟ್ ಪುಟ್ ಆಪ್ಷನ್ ಆ್ಯಂಡ್ ಬೈ ಕಾಲ್ ಆಪ್ಷನ್ ಅಂತ ತಿರ್ಗಾ ಬಂತು. ಇವಾಗ ಫಸ್ಟ್ ಆಫ್ ಆಲ್ ನಾವು ಪುಟ್ ಆಪ್ಷನ್ ತೊಗೊಂಡೇ ಇಲ್ಲ, ಕಾಲ್ ಆಪ್ಷನ್ ಆಲ್ರೆಡಿ ಬೈ ಮಾಡಿ ಇಟ್ಕೊಂಡಿದ್ದೀವಿ. ತಿರ್ಗಾ ಏನಕ್ಕೆ ಹೋಗಿ ಬೈ ಮಾಡಬೇಕು. ಸೊ ಇರೋ ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡೋಣ. ಇದರಲ್ಲಿ ಬ್ಯೂಟಿ ಏನಪ್ಪ ಅಂದರೆ ನೋಡಿ, ಒಂದು ಸೆಲ್ಲಿಂಗ್ ಆಪರ್ಚುನಿಟಿ ಆ ಸಿಸ್ಟಮ್ ಕೊಡ್ತು. ಓಕೆ, ಸೆಲ್ ಮಾಡಿ ಪುಟ್ ಆಪ್ಷನ್ ತೊಗೊಳ್ಳಿ ಅಂತ ಅದು ಹೇಳಿದೆ. ಬಟ್ ನಾವು ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ ಆ ಮಾರ್ಕೆಟ್ ಸಿಚುವೇಷನ್ ತಕ್ಕಂಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನೇ ಆ 10 ಪಾಯಿಂಟ್ ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ದಕ್ಕೆ ನಾನು ಆ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ. ಆ ಟ್ರೇಡ್ನ ಅವಾಯ್ಡ್ ಮಾಡಿದ್ದಕ್ಕೆ ನಮಗೇನು ಬೆನಿಫಿಟ್ ಆಯಿತು, ಆ ಟ್ರೇಡ್ ಮಾಡಿದರೆ ಆ ಟ್ರೇಡ್ ಮೈನಸ್ ಆಗಿರೋದು, ಟ್ರೇಡ್ನ ಅವಾಯ್ಡ್ ಮಾಡಿರೋದಕ್ಕೆ ಮೈನಸ್ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ. ಮೈನಸ್ ಟ್ರೇಡ್ನ ಅವಾಯ್ಡ್ ಮಾಡಿದ್ರೆ ಅದು ಪ್ರಾಫಿಟ್ ಲೆಕ್ಕ ತಾನೆ, ಹೌದಾ ಇಲ್ವಾ? ರೈಟ್. ಅಲ್ಲಿ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ತೊಗೊತಾ ಇದ್ವಿ. ಪುಟ್ ತೊಗೊಂಡಿದ್ದರೆ ಪುಟ್ಟಲ್ಲಿ ಮೈನಸ್ ಆಗಿರೋದು. ಅಲ್ಲೇನು ಮಾಡಿದ್ವಿ, ಪುಟ್ಟು ತೊಗೊಂಡಿಲ್ಲ, ಕಾಲನ್ನು ಎಕ್ಸಿಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ರಿಂದ ಪ್ರೈಸ್ ಇನ್ನೂ ಮೇಲೆ ಹೋಯ್ತು. ಕಾಲ್ ಆಪ್ಷನಲ್ಲಿ ಅಡಿಷ್ನಲ್ ಬೆನಿಫಿಟ್ ಆಯ್ತಲ್ಲ, ಮೈನಸ್ಸು ಅವಾಯ್ಡ್ ಮಾಡಿದ್ವಿ, ಪ್ರಾಫಿಟ್ಟು ರೈಸ್ ಆಯಿತು ಅಲ್ವಾ? ಸೊ ತಿರ್ಗಾ ಬೈ ಕಾಲ್ ಆಪ್ಷನ್ ಅಂದರೆ ನಾವು ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕಾಲ್ ಆಪ್ಷನಲ್ಲೇ ಇದ್ದೀವಿ. ಸೊ ಆರಾಮಾಗಿ ವೆಯ್ಟ್ ಮಾಡೋಣ. ಸೊ ವೆಯ್ಟ್ ಮಾಡ್ತಿರೋವಾಗ ಪ್ರೈಸ್ ಒಂದು ಮೇಲ್ಗಡೆ ಒಂದು ಡೈನಮಿಕ್ ಸಿಗ್ನಲ್, ಮೇಜರ್ ಡೈನಮಿಕ್ ಸಿಗ್ನಲಿಂದ ಟರ್ನ್ ಆಗಿ ಡೌನ್ ಬಂದು ಮಾರ್ಚ್ 10ನೇ ತಾರೀಕು 12:30 ಅಷ್ಟೊತ್ತಿಗೆ ಮತ್ತೆ ಎಕ್ಸಿಟ್ ಕಾಲ್ ಆಪ್ಷನ್ ಆ್ಯಂಡ್ ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿದೆ. ತಿರ್ಗಾ ಅದೇ ಸಿಚುವೇಶನ್ ಆಯಿತು. ಈ ಟ್ರೇಡ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಸೊ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿ ನಾವು ಈ ಟ್ರೇಡ್ನ ಮಾಡಬೇಕಾ ಬೇಡವಾ ಅಂತ ಚೆಕ್ ಮಾಡ್ತಿರೋವಾಗ ಅಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ಏನೂ ಅಡ್ಡ ಬಂದಿಲ್ಲ. ಏನು ಅಡ್ಡ ಬಂದಿಲ್ಲ ಅಂದರೆ ಈ ಟ್ರೇಡ್ನ ಮಾಡಿ, ನೀವು ಡೈರೆಕ್ಷನ್ಗೆ ಆಪೋಸಿಟ್ ಇದ್ರೂ ಪರವಾಗಿಲ್ಲ, ಟ್ರೇಡ್ನ ತೊಗೊಳ್ಳಿ ಅಂತ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಓಕೆ, ಸೊ ಆ ಬರೆದಿರೋ ಪ್ರಕಾರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಇದ್ದಿದ್ದು ಕಾಲ್ ಆಪ್ಷನ್ ಅಥವಾ ಫ್ಯೂಚರ್ಸಲ್ಲಿ ಲಾಂಗ್ ಪೊಸಿಷನ್ ಏನಿದೆ ಆ ಲಾಂಗ್ ಪೊಸಿಷನ್ನ ಎಕ್ಸಿಟ್ ಮಾಡಿ ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೊತೀವಿ, ಅಥವಾ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ತೊಗೊತೀವಿ. ತೊಗೊಳ್ಳೋಣ ಅಂತ ಹೋದಾಗ ಪ್ರೈಸ್ ಬಂದ್ಬಿಟ್ಟು 152.05 ನಡೀತಿದೆ. ಓಕೆ, ಸೊ ಇನಿಷಿಯಲಿ ಟ್ರೇಡ್ ತೊಗೊಂಡಾಗ ಎಷ್ಟಿತ್ತು, 140 ಚೇಂಜ್ ಇತ್ತು, ಇವಾಗ 152 ಚೇಂಜ್ ಇದೆ. ಅಂದರೆ ಹತ್ರ ಆಲ್ಮೋಸ್ಟ್ 12 ಪಾಯಿಂಟ್ ಹತ್ರ ಬೆನಿಫಿಟ್ ಆ ಒಂದು ಲಾಂಗ್ ಟ್ರೇಡಲ್ಲಿ. ಮಧ್ಯದಲ್ಲಿ 2 ಟ್ರೇಡ್ನ ಅವಾಯ್ಡೇ ಮಾಡಿಬಿಟ್ವಿ ನಾವು, 2 ಆಪರ್ಚುನಿಟೀಸ್ನ. ಬೇಕಾಗಿರಲಿಲ್ಲ, ಒಂದು ಟ್ರೇಡ್ ಕ್ಲಿಯರ್ ಇರಲಿಲ್ಲ, ಇನ್ನೊಂದು ಟ್ರೇಡ್ ಕೊಟ್ಟಾಗ ನಾವು ಆಲ್ರೆಡಿ ಆ ಡೈರೆಕ್ಷನಲ್ಲೇ ಟ್ರೇಡ್ ಇಟ್ಕೊಂಡಿದ್ದೀವಿ. ಸೊ ಮತ್ತೆ ಏನಕ್ಕೆ ತೊಗೊಳ್ಳೋದು ಅಂತ ನಾವು ಮಾಡಿಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 152 ಚೇಂಜ್ಗೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಂಡಿದ್ದೀವಿ. ಶಾರ್ಟ್ ಪೊಸಿಷನ್ ತೊಗೊಂಡ್ರೂ ಅಲ್ಲಿ ನಮ್ಗೆ ಏನು ಅವೇರ್ನೆಸ್ ಇರಬೇಕು ಅಂದರೆ ನಾವು ಆ ಡೈರೆಕ್ಷನ್ಗೆ ಆಪೋಸಿಟ್ ತೊಗೊಂಡಿದ್ದೀವಿ, ಸ್ವಲ್ಪ ಹುಷಾರಾಗಿರಬೇಕು. ಅಂದರೆ ಅಂಥ ಜಾಗದಲ್ಲೇ ನಮಗೆ ಬೆನಿಫಿಟ್ ಬಂದ್ರೂ ಬೆನಿಫಿಟ್ ಕಡಿಮೆ ಇರುತ್ತೆ, ಬೇಗ ಎಕ್ಸಿಟ್ ಮಾಡಬೇಕು. ಸೊ ಈ ಒಂದು ಅವೇರ್ನೆಸ್ ಆ ಇನ್ಸ್ಟ್ರಕ್ಷನಲ್ಲೂ ಹೇಳಿದೆ. ಆ್ಯಸ್ ಎ ಟ್ರೇಡರ್ ನಾವು ಟ್ರೇಡ್ ಮಾಡ್ತಿರೋವಾಗ ಈ ಅವೇರ್ನೆಸ್ ಇರಬೇಕು. ಇಂಥ ಡೀಟೇಲ್ಸ್ ಎಲ್ಲ ನಾವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಜಾಯ್ನ್ ಆಗೋಂಥ ಮೆಂಬರ್ಸ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ತೀವಿ. ಸೊ ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಾದಮೇಲೆ ಅಲ್ಲಿಂದ ಸ್ವಲ್ಪ ಪ್ರೈಸ್ ಡೌನ್ ಬರೋಷ್ಟೊಳಗಡೆ ನಮಗೆ ID2 ಅಲ್ಲಿ ಕೆಳಗಡೆ ಒಂದು ಸಿಗ್ನಲ್ ಕೊಟ್ಬಿಡ್ತು. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಇಲ್ಲಿ ಈ ಸಿಗ್ನಲ್ಗೆ ಎಕ್ಸಿಟ್ ಮಾಡಿ.
ಎಕ್ಸಿಟ್ ಮಾಡೋಣ ಅಂತ ನೋಡಿದ್ರೆ ಪ್ರೈಸ್ ಬಂದ್ಬಿಟ್ಟು 151.80 ನಡೀತಿದೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ. 12ವರೆಗೆ ಎಂಟ್ರಿ ತೊಗೊಂಡು 2 ಗಂಟೆ ಅಷ್ಟೊತ್ತಿಗೆ ಎಕ್ಸಿಟ್. ಸೊ 152.05ಗೆ ಎಂಟ್ರಿ ತೊಗೊಂಡು 151.80 ಅಂದರೆ 25 ಪೈಸೆ ಅಷ್ಟೇ ಸಿಕ್ಕಿದೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಸೊ ಅಲ್ಲಿ ಎಕ್ಸಿಟ್ ಮಾಡಿಬಿಟ್ವಿ. ಬಟ್ ಎಕ್ಸಿಟ್ ಮಾಡೋವಾಗ ಆ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಹೋಲ್ಡ್ ಪುಟ್ ಆಪ್ಷನ್ ಅಂತಲೇ ಇನ್ನೂ ಹೇಳ್ತಿದೆ. ಬಟ್ ನಾವೇನು ಮಾಡಿದ್ದೀವಿ, ನಾವು ಆಲ್ರೆಡಿ ಎಕ್ಸಿಟ್ ಮಾಡಿಬಿಟ್ವಿ. ಯಾಕೆ ಆ ಥರ ಮಾಡಿದ್ವಿ ಅಂದರೆ ಇದು ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್. ಈ ಮಾರ್ಕೆಟ್ ಸಿಚುವೇಷನ್ನಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಹೇಳುತ್ತಲ್ಲ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಎಕ್ಸಿಟ್ ಮಾಡ್ಕೊಂಬಿಟ್ವಿ. ನಮಗೆ ಗೊತ್ತಿರೋದು ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಎಕ್ಸಿಟ್ ಮಾಡ್ಕೊಂಡು ಆದಮೇಲೆ ಏನಾಯಿತು ಅಂದರೆ ಪ್ರೈಸ್ ಅಲ್ಲಿಂದ ಮತ್ತೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ ಬರ್ತಿರೋವಾಗ ಇವಾಗ ನಮ್ಮ ಹತ್ರ ಟ್ರೇಡ್ ಇಲ್ಲ, ಪೊಸಿಷನ್ ಇಲ್ಲ, ಸುಮ್ಮನೆ ಇಟ್ಕೊಂಡು ಕೂತಿರೋವಾಗ ಪ್ರೈಸ್ ಇನ್ನೂ ಡೌನ್ ಬರ್ತಿದೆ. ಓಕೆ, ಸೊ ಆಲ್ಮೋಸ್ಟ್ 148 ತನಕ ಲೋ ಮಾಡಿದೆ, ನಾವೇನೂ ಮಾಡ್ತಾಯಿಲ್ಲ. ಇವಾಗ ಸ್ವಲ್ಪ ಜನಕ್ಕೆ ಇಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸುಮ್ಮನೆ ಎಕ್ಸಿಟ್ ಮಾಡಿಬಿಟ್ವಲ್ಲ, ಇಟ್ಕೊಂಡಿದ್ದರೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಕ್ಕಿರೋದು ನಮಗೆ. ಹತ್ರ 4 ರೂಪಾಯಿ ಬೆನಿಫಿಟ್ ಸಿಕ್ಬಿಟ್ಟಿರೋದಲ್ಲ, 4 ಪಾಯಿಂಟ್ಸ್ ಬೆನಿಫಿಟ್. ಅದು ಫ್ಯೂಚರ್ಸಲ್ಲಿ ಆಪ್ಷನ್ಸಲ್ಲಿ ಅದನ್ನು ಟ್ರೇಡ್ ಮಾಡಿದ್ರೆ 5500 ಲಾಟ್ ಸೈಜ್ ಬೇರೆ ಇದೆ. 4 ಪಾಯಿಂಟ್ ಬೆನಿಫಿಟ್ ಅಂದರೆ ಎಷ್ಟಾಯಿತು? ಹತ್ರ 22,000 ರೂಪಾಯಿ ಬೆನಿಫಿಟ್. ಬಿಟ್ಬಿಟ್ಟು ಸುಮ್ಮನೆ ಕೂತಿದ್ದೀವಲ್ಲ, ಮೂಮೆಂಟ್ ಆಗ್ತಿದೆ, ಈ ಸಿಸ್ಟಮ್ ನಮಗೆ ಟ್ರೇಡ್ ಕೊಡ್ತಿಲ್ಲ ಅಂತ. ಬಟ್ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋಂಥ ಮೆಂಬರ್ಸ್, ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡೋಂಥ ಡೈನಮಿಕ್ ಮೆಂಬರ್ಸ್ ಅವ್ರೇನು ಮಾಡ್ತಾರೆ ಅಂದರೆ ಅವರು ತಲೆಯೆಲ್ಲ ಉಪಯೋಗಿಸಲ್ಲ. ಅದು ಟ್ರೇಡ್ ಕೊಡ್ತಾ ಇಲ್ವಾ, ಬಿಟ್ಬಿಡು ಅಷ್ಟೇ. ಮೂಮೆಂಟ್ ಆಗ್ತಿದೆ, ಆಗಲಿ ಬಿಡು, ಇದಿಲ್ಲ ಅಂದರೆ ಇನ್ನೊಂದು ಮೂಮೆಂಟಲ್ಲಿ ಟ್ರೇಡ್ ಕೊಡುತ್ತೆ, ಅಲ್ಲೋಗಿ ಟ್ರೇಡ್ ಮಾಡೋಣ, ಏನಿದೆ ಅದರಲ್ಲಿ, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಅಂದ್ಬಿಟ್ಟು ಟ್ರೇಡೇ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಅವ್ರಿಗೆ ಗೊತ್ತಿರೋದು ಒಂದೇ, ಅಲ್ಲಿ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ ಬಂದಿರೋವಾಗ ಇನ್ಸ್ಟ್ರಕ್ಷನ್ ನೋಡೋಣ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಷ್ಟೇ ಗೊತ್ತಿರೋದು. ಏನಕ್ಕಂದರೆ ಅವ್ರಿಗೆ ಬೇಕಾಗಿರೋದು ಒಂದೇ ಒಂದು ಬೆನಿಫಿಟ್. ಓಕೆ, ಅವ್ರಿಗೆ ದುಡ್ಡು ಮಾಡಬೇಕು ಅಂತ ಬಂದಿದ್ದಾರೆ ಅಷ್ಟೇ. ಅದನ್ನು ಫಾಲೋ ಮಾಡ್ತಾ ಹೋದರೆ ಅವ್ರಿಗೆ ಬರ್ತಾಯಿದೆ ಅಂದರೆ ಬೇರೆ ಇನ್ನೇನು ಬೇಕು ಎಕ್ಸ್ಟ್ರಾ, ಹೌದಲ್ವಾ? ಸೊ ಅಲ್ಲಿ ಟ್ರೇಡ್ ಮಾಡದೆ ಕಾಯ್ತಿರುವಾಗ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಕೊನೆಯಲ್ಲಿ 13ನೇ ತಾರೀಕು ಬೆಳಗ್ಗೆ 9:15ಗೆ ಮಾರ್ಕೆಟ್ ಓಪನ್ ಆದಾಗ ಈ ಟಾಟಾ ಸ್ಟೀಲ್ ಅನ್ನೋ ಸ್ಟಾಕ್ ಬಂದ್ಬಿಟ್ಟು ಒಂದು ಸ್ಮಾಲ್ ಗ್ಯಾಪ್ ಅಪ್ ಅಂದರೆ ಎಷ್ಟು, 150 ಚೇಂಜಲ್ಲಿದ್ದಿದ್ದು ಆಲ್ಮೋಸ್ಟ್ 152 ಹತ್ರ ಓಪನ್ ಆಗಿದೆ. 2 ರೂಪಾಯಿ ಗ್ಯಾಪ್ ಅಪ್. ಓಕೆ, 2 ರೂಪಾಯಿ ಗ್ಯಾಪ್ ಅಪ್ ಅಂದರೆ ಮೋರ್ ದ್ಯಾನ್ 1% ಗ್ಯಾಪ್ ಅಪ್ ಇದು ಅಲ್ವಾ? ಸೊ ಗ್ಯಾಪ್ ಅಪ್ ಆಗಿ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಬೈ ಕಾಲ್ ಆಪ್ಷನ್ ನಾವು ಅಂತ ಮತ್ತೆ ಹೇಳ್ತಿದೆ. ಓಕೆ, ಇದೇ ನೋಡಿ ಡಿಫ್ರೆಂಟ್ ಸಿಚುವೇಶನ್, ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್. ಇದು ಇಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಹೇಳ್ತಿದೆ. ಆ ಇನ್ಸ್ಟ್ರಕ್ಷನಲ್ಲಿ ನೋಡಿದ್ರೆ ಅದೇನು ಹೇಳ್ತಿದೆ ಅಂದರೆ ಬೈ ಕಾಲ್ ಆಪ್ಷನ್ ಅಂತ ಎಲ್ಲಿ ಹೇಳ್ತಿದೆ. ಫಸ್ಟ್ ಆಫ್ ಆಲ್ ಇದು ಡೈರೆಕ್ಷನ್ ಏನಿದೆ ಎಲ್ಲ ಅಪ್ ಡೈರೆಕ್ಷನ್ ಇದೆ. ಓಕೆ, ಅಪ್ ಡೈರೆಕ್ಷನಲ್ಲಿ ಬೈ ಕಾಲ್ ಆಪ್ಷನ್ ಹೇಳ್ತಿದೆ. ಓಕೆ, ಈ ಟ್ರೇಡ್ ಮಾಡಬಹುದು. ಬಟ್ ಇಲ್ಲಿ ಒಂದೇ ಒಂದು ಸಮಸ್ಯೆ. ಏನಪ್ಪ ಈ ಟ್ರೇಡಲ್ಲಿ ಸಮಸ್ಯೆ ಅಂದರೆ ಪ್ರೀವಿಯಸ್ ಆಗಿ ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿತ್ತು. ಓಕೆ, ಸೊ ಪ್ರೈಸ್ ಅಲ್ಲಿಂದ ಡೌನ್ ಬಂದು ಅಪ್ ಡೌನ್ ಎಲ್ಲ ಮಾಡ್ಕೊಂಡು ತಿರ್ಗಾ ಹೋಗಿ ಇವಾಗ ಬೈ ಕಾಲ್ ಆಪ್ಷನ್ ಹೇಳ್ತಿದೆ. ಬಟ್ ಬೈ ಕಾಲ್ ಆಪ್ಷನ್ ಹೇಳ್ತಿರೋಂಥ ಜಾಗ ಇದೆಯಲ್ಲ, ಅದು ಪ್ರೀವಿಯಸ್ ಡೈನಮಿಕ್ ಮೇಜರ್ ಸಿಗ್ನಲ್ಗೆ ಹತ್ತಿರ ಬಂದು ಬೈ ಕೊಡ್ತಿದೆ. ಓಕೆ, ಅದೇ ಜಾಗದಲ್ಲಿ ಹತ್ತಿರ ಬಂದು ಬೈ ಕಾಲ್ ಆಪ್ಷನ್ ಅಂತ ಹೇಳ್ತಿದೆ. ಸೊ ಇಲ್ಲಿ ಆ ಇನ್ಸ್ಟ್ರಕ್ಷನ್ ಏನು ಹೇಳುತ್ತಂದರೆ ಇಂಥ ಸಿಚುವೇಷನಲ್ಲಿ ಟ್ರೇಡ್ ಮಾಡಬೇಡಿ, ಆ ಟ್ರೇಡ್ನ ಅವಾಯ್ಡ್ ಮಾಡಿ ಅಂತ ತುಂಬ ನೀಟಾಗಿ ಬರೆದಿದೆ ಆ ಇನ್ಸ್ಟ್ರಕ್ಷನಲ್ಲಿ. ಸರಿ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ ಓಕೆ ಟ್ರೇಡ್ ಬೇಡ, ಇದು ಬೈ ಕಾಲ್ ಆಪ್ಷನ್ ಹೇಳಿದ್ರು ಟ್ರೇಡ್ ಬೇಡ ಅಂತ ಮಾಡದೆ ಬಿಟ್ಬಿಟ್ಟಿರ್ತೀವಿ. ಬಿಟ್ಟಾಗ ಏನಾಯಿತು ಅಂದರೆ ಅಲ್ಲಿಂದ ಪ್ರೈಸ್ ನೆಟ್ಟಿಗೆ ಡೌನ್ ಬಂದ್ಬಿಡ್ತು. ಸೊ ಇವಾಗ ಟ್ರೇಡ್ ಮಾಡ್ತಿರೋವಾಗ ನಮ್ಗೆ ಈ ಥರ ಎಲ್ಲ ನಡೀತಿರೋದು ನೋಡಿದ್ರೆ ಎಕ್ಸ್ಪೀರಿಯೆನ್ಸ್ ಆಗ್ತಿರೋವಾಗ ಏನಾಗುತ್ತೆ ಹೇಳಿ, ತುಂಬ ಖುಷಿ ಆಗುತ್ತೆ. ಏನಕ್ಕಪ್ಪ ಅಂದರೆ ಮೂಮೆಂಟ್ ಮಿಸ್ ಆಯಿತು ಅಂತ ಬೇಜಾರು ಪಡೋದು ಅದು ಬೇರೆ ಕತೆ, ಬಿಟ್ಬಿಡಿ. ಅಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಬಂತು, ನಾವು ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ? ನಮ್ಮ ಹತ್ರ ರೀಸನ್ ಇದೆ, ಒಂದು ಪ್ರಾಪರ್ ರೀಸನ್ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ದೀವಿ. ವಿತೌಟ್ ರೀಸನ್ ಟ್ರೇಡ್ ಮಾಡ್ತಿಲ್ಲ. ವಿತೌಟ್ ರೀಸನ್ ಸುಮ್ಮನೆ ಬ್ಲೈಂಡಾಗಿ ಟ್ರೇಡ್ ಮಾಡ್ಕೊಂಡು ಹೋಗೋದನ್ನು ಗ್ಯಾಮ್ಲಿಂಗ್ ಅಂತ ನೀವು ಕರ್ಕೋಬೋದು, ಹೌದಲ್ವಾ?
ಇಲ್ಲಿ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಟ್ರೇಡ್ ಮಾಡೋದಕ್ಕೂ ಒಂದು ರೀಸನ್ ಇದೆ, ಟ್ರೇಡ್ ಮಾಡದೇ ಇರೋದಕ್ಕೂ ಒಂದು ರೀಸನ್ ಇದೆ. ಟ್ರೇಡ್ ಮಾಡದೆ ಆ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ, ಅವಾಯ್ಡ್ ಮಾಡೋದ್ರಿಂದ ಮೈನಸ್ ಟ್ರೇಡ್ ಅವಾಯ್ಡ್ ಆಯಿತು. ಆ ಟ್ರೇಡ್ ಮಾಡಿದರೆ ಮೈನಸ್ ಆಗಿರೋದು, ಟ್ರೇಡ್ ಮಾಡದೇ ಇರೋದ್ರಿಂದ ಮೈನಸ್ ಟ್ರೇಡ್ ಅವಾಯ್ಡ್ ಆಯಿತು. ಮೈನಸ್ ಟ್ರೇಡ್ ಅವಾಯ್ಡ್ ಮಾಡಿದ್ರೆ ಅದು ಪ್ರಾಫಿಟ್ ತಾನೇ, ಹೌದಾ ಇಲ್ವಾ? ನಿಮಗೆ ಪ್ರಾಫಿಟಾ? ಅಟ್ಲೀಸ್ಟ್ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲೇ ಇತ್ತಾ? ಕಡಿಮೆ ಆಗಿಲ್ವಾ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್? ಖುಷಿ ಪಡಬೇಕಾ ಇಲ್ವಾ ಇಲ್ಲಿ? ಹೌದಾ ಇಲ್ವಾ? ಓಕೆ. ಬಟ್ ಇಲ್ಲಿ 10ನೇ ತಾರೀಕಿಂದ ಹಿಡಿದು 13ನೇ ತಾರೀಕು ತನಕ 3 ದಿವಸದಿಂದ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡು ಇದನ್ನೇ ನೋಡ್ತಾ ಇದ್ದೀವಿ. ಟಾಟಾ ಸ್ಟೀಲಲ್ಲಿ ಟ್ರೇಡ್ ಮಾಡೋಣ ಅಂದರೆ ಒಂದೇ ಒಂದು ಟ್ರೇಡು ಬಂದಿಲ್ಲ, 3 ದಿವಸ ಆಯಿತು, ಟ್ರೇಡೇ ಸಿಗ್ತಾ ಇಲ್ಲ ಅಂತ ಸ್ವಲ್ಪ ಜನ ಈ ಥರ ಯೋಚನೆ ಮಾಡೋರು ಇದ್ದಾರೆ. ಓಕೆ. ಸೊ ಆ ಥರ ಯೋಚನೆ ಮಾಡೋರಿಗೆ ನಾನೇನು ಹೇಳ್ತೀನಿ ಅಂದರೆ, ನೋಡಿ, ಒಂದು ಕ್ಲಾರಿಟಿ ತೊಗೊಳ್ಳಿ. ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನು ಹೇಳ್ತಿದ್ದೀನಲ್ಲ, ಇದು ತುಂಬ ಸಿಂಪಲ್, ಈಸಿಯಾಗಿ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಾಸೆಸ್. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಈಸಿಯಾಗಿ ಟ್ರೇಡ್ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಾಸೆಸ್. ನಮ್ಮ ತಲೆ ಉಪಯೋಗಿಸೋ ಕೆಲಸ ಇಲ್ಲ. ಓಕೆ. ಟ್ರೇಡ್ ಮಾಡಬೇಕಾ ಬೇಡವಾ, ಎಲ್ಲಿ ಮಾಡಬೇಕು ಮಾಡಬಾರ್ದು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಎಲ್ಲ ಡೀಟೇಲು ರಿಟರ್ನ್ ಇನ್ಸ್ಟ್ರಕ್ಷನ್ ಇದೆ. ಅಲ್ಲಿ ಬರೆದಿರೋದನ್ನು ಓದ್ಬಿಟ್ಟು ಟ್ರೇಡ್ ಮಾಡಿ, ಇಷ್ಟೇ ಕೆಲಸ ನಿಮ್ಮದು. ಇದಕ್ಕೆ ನೀವು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಇರಬೇಕು, ಹೊಸಬ್ರು ಇದ್ದರೆ ಕಷ್ಟ, ಇದೆಲ್ಲ ನಾಟಕ ಇಲ್ಲ. ಯಾರಿದ್ರೂ ಎಲ್ಲರಿಗೂ ಒಂದೇ, ಹೌದಾ ಇಲ್ವಾ? ಸೊ ಆ ಥರ ಸಿಂಪಲ್ ಕಾನ್ಸೆಪ್ಟಲ್ಲಿ ಅದು ಎಲ್ಲೆಲ್ಲಿ ಕ್ಲಿಯರ್ ಆಪರ್ಚುನಿಟೀಸ್ ಇದೆಯೋ ಅಲ್ಲಿ ಮಾತ್ರ ನಿಮ್ಮನ್ನು ಟ್ರೇಡ್ ಮಾಡಿಸತ್ತೆ. ಆಚೆ ಬನ್ನಿ, ಟ್ರೇಡ್ ಮಾಡಿ ಆಚೆ ಬನ್ನಿ, ಪ್ರಾಫಿಟ್ ಮಾಡ್ಕೊಂಡು ಆಚೆ ಬನ್ನಿ. ಓಕೆ. ಅದಕ್ಕಿಂತ ಇಲ್ಲಿ ಮೈನಸ್ ಟ್ರೇಡೇ ಆಗೋದಿಲ್ವ ಅಂದರೆ ಅಲ್ಲಿ ಇಲ್ಲಿ ಒಂದು ಮೈನಸ್ ಟ್ರೇಡ್ ಖಂಡಿತ ಇದ್ದೇ ಇರುತ್ತೆ. ಬಟ್ ನಮಗೇನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಹೋದರೆ ನನ್ನ ಅಕೌಂಟ್ ಬ್ಯಾಲೆನ್ಸ್ ಬೆಳೀತಿದೆಯಾ ಇಲ್ವಾ ಅಷ್ಟೇ ಬೇಕಾಗಿರೋದು. ಅದರ ಪಾಟಿಗೆ ಅದು ಬೆಳೀತಿದ್ರೆ ನನಗೆ ಇನ್ನೇನು ಬೇಕು? ಅದಕ್ಕೆ ತಾನೇ ಬಂದಿರೋದು ಸ್ಟಾಕ್ ಮಾರ್ಕೆಟ್ಗೆ, ಹೌದಲ್ವಾ? ಸೊ ಈ ಥರ ಒಂದು. ಇನ್ನೊಂದು, ಮಾರ್ಕೆಟ್ ಮೂಮೆಂಟ್ ಆಗ್ತಿರೋವಾಗ ಅದು ಟ್ರೇಡೇ ಕೊಡ್ತಿಲ್ವಲ್ಲ ಅಂಥ ಜಾಗದಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಆವಾಗ ನೀವು ಡೌಮ್ಯಾಂಟಿಕ್ ಮೆಥಡ್ನ ಬಿಟ್ಬಿಟ್ಟು ಇನ್ನು ಈ ಡೈನಮಿಕ್ ಲೈವಲ್ಲಿ ಫುಲ್ ಯೂಸೇಜ್ ಅಂದರೆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಅಂತ ಅದರದ್ದೊಂದು ಮೆಥಡ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇನ್ನು ಸ್ವಲ್ಪ ಡೀಟೇಲಾಗಿ ನೀವು ತಿಳ್ಕೊಬೇಕು. ಸ್ವಲ್ಪ ಎಫರ್ಟ್ ಹಾಕಿ ತಿಳ್ಕೊಳ್ಳೋದಕ್ಕೆ ತಪ್ಪೇನಿಲ್ಲ ಅಲ್ವಾ? ದುಡ್ಡು ಕೊಟ್ಟು ಜಾಯ್ನ್ ಆದಮೇಲೆ ಅದು ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ? ಸೊ ಅಲ್ಲಿ ತಿಳ್ಕೊಂಡ್ಮೇಲೆ ಇಲ್ಲಾಗಿರೋಂಥ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಎಲ್ಲದರಲ್ಲೂ ಟ್ರೇಡ್ ಇದೆ. ಓಕೆ. ಅದು ಡೌನ್ ಬಂದು ಅಲ್ಲಿಂದ ಮೇಲೋಗಿ ತಿರ್ಗಾ ಡೌನ್ ಬಂದು ತಿರ್ಗಾ ಮೇಲೋಗಿ ಎಲ್ಲ ಕಡೆಯೂ ಟ್ರೇಡ್ ಇದೆ. ಸಿಗ್ನಲ್ ಇದೆ, ಆ ಡೈನಮಿಕ್ ಲೈವಲ್ಲೇ ಸಿಗ್ನಲ್ ಇದೆ. ಆ ಸಿಗ್ನಲ್ ಆಟೋಮೆಟಿಕ್ಕಾಗಿ ಬಂದಿದೆ, ನಾವಾಗ ಏನಲ್ಲ ಹಾಕಿಲ್ಲ, ನೀವು ಹಾಕೋ ಅವಶ್ಯಕತೆ ಇಲ್ಲ, ಲೈನ್ ಎಳೆದು ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಬಂದಾಗ ಅದ್ರ ಪಾಟಿಗೆ ನೀವು ಟ್ರೇಡ್ ಮಾಡ್ಕೊಂಡು ಹೋದರೆ ಸಾಕು. ಓಕೆ. ಸೊ ನೀವು ಡಿಸೈಡ್ ಮಾಡ್ಕೋಬೇಕು, ನಾನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಮಾಡ್ಕೊಳ್ಳೋಕ್ಕೆ ಟ್ರೇಡ್ ಮಾಡಬೇಕಾ ಅಂದರೆ ನಾನು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಆ ಮೆಥಡ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ತೀನಿ. ಇಲ್ಲ ನಾನು ಸಿಂಪಲಾಗಿ ಬಂದುಬಿಟ್ರೆ, ಸಿಂಪಲಾಗಿ ಫಾಲೋ ಮಾಡೋದು ಯಾವುದಾದ್ರು ಇದ್ದರೆ ಸಾಕು ಅಂದರೆ ಡೌಮ್ಯಾಂಟಿಕ್ ಮೆಥಡ್ ಸಾಕು. ಅರ್ಧ ಗಂಟೆಗೆ ಒಂದು ಸತಿ ಬಂದು ಚೆಕ್ ಮಾಡೋದಲ್ಲಿ ಏನಾದರೂ ಟ್ರೇಡ್ ಆಪರ್ಚುನಿಟಿ ಬಂದಿದೆಯಾ ಬಂದಿಲ್ವಾ. ಓಕೆ. ಅದು ನಾವು ನೋಡ್ತಿರೋದು ನೋಡಿ, 4ನೇ ತಾರೀಕು ಮಾರ್ಚಿಂದ 13ನೇ ತಾರೀಕು ಮಾರ್ಚ್ ಬರೀ ಟಾಟಾ ಸ್ಟೀಲಲ್ಲೇ ನೋಡ್ತಿದ್ದೀವಿ. ಬರೀ ಟಾಟಾ ಸ್ಟೀಲಲ್ಲೇ ನೀವು ಟ್ರೇಡ್ ಮಾಡ್ಕೊಂಬಂದಿದ್ರೆ 2 ಟ್ರೇಡ್ ಸಿಕ್ಕಿದೆ. ಆ 2 ಟ್ರೇಡಲ್ಲೂ ಒಂದು ಆಲ್ಮೋಸ್ಟ್ 12 ಪಾಯಿಂಟ್ ಬೆನಿಫಿಟ್, ಇನ್ನೊಂದು 25 ಪೈಸಾ. ಟೋಟಲ್ ಎಲ್ಲ ಸೇರಿ ನೀವು ಕಾಸ್ಟ್ ಆಫ್ ಟ್ರೇಡಿಂಗ್ ಎಲ್ಲ ತೆಗೆದುಬಿಡಿ, ಹೋಗಲಿ ಒಂದು 10 ಪಾಯಿಂಟ್ ಸಿಕ್ತು ಅಂತ ಇಟ್ಕೊಳ್ಳಿ. 10 ಪಾಯಿಂಟ್ ಸಿಕ್ಕಿದ್ರೂ ಎಷ್ಟು ಬೆನಿಫಿಟ್ ಹೇಳಿ? 5,500 ಲಾಟ್ ಸೈಜ್, 55,000 ರೂಪಾಯಿ ಬೆನಿಫಿಟ್. ಯಾರು ಕೊಡ್ತಾರೆ ನಿಮಗೆ ಏನದು 10 ದಿವಸಕ್ಕೆ ಒಳಗಡೆ ಆ ಥರ ಪ್ರಾಫಿಟ್? ಸಿಂಗಲ್ ಲಾಟಲ್ಲಿ 20-30 ಲಾಟ್ ಮಾಡಿ ಅಲ್ಲ, ಸಿಂಗಲ್ ಲಾಟಲ್ಲಿ ಹೇಳ್ತಿರೋದು. ಇದೆಲ್ಲ ಹೇಳ್ತಿರುವಾಗ ಸ್ವಲ್ಪ ಜನ ಅಯ್ಯೋ ನಮಗೆ ಇಂಟ್ರಾಡೇ ಟ್ರೇಡಿಂಗ್ ಬೇಕು, ನಾವೆಲ್ಲಿ ಈ ಥರ ಎಲ್ಲ ನಮಗಿದೆಲ್ಲ ಸೆಟ್ ಆಗೋದಿಲ್ಲ, ಅದನ್ನು ಕೂಡ ಮಾಡ್ಬೋದು. ಬಟ್ ಜಾಸ್ತಿ ಅದ್ರ ಬಗ್ಗೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಇಂಟ್ರಾಡೇ ಟ್ರೇಡಿಂಗಲ್ಲೇ ದುಡ್ಡು ಬರುತ್ತೆ, ಇದರಲ್ಲೆಲ್ಲ ಬರೋದಿಲ್ಲ, ಈ ಥರ ನಾಟಕ ಎಲ್ಲ ನಾವು ಮಾಡೋದಿಲ್ಲ. ನಿಮ್ಗೆ ಇಂಟ್ರಾಡೇ ಟ್ರೇಡಿಂಗ್ ನಿಮಗೆ ಬರೀ ಅದೇ ಮಾಡಬೇಕಾ ಮಾಡಿ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಕ್ಲಾರಿಟಿ ತೊಗೊಂಡು ಮಾಡಿ. ಸುಮ್ಮನೆ ಇಷ್ಟ ಬಂದಿದ್ದ ಕಡೆಲ್ಲ ಟ್ರೇಡ್ ಮಾಡ್ಕೊಂಡು ಹೋಗೋದಲ್ಲ, ಎಲ್ಲೆಲ್ಲಿ ಮಾಡಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ 13ನೇ ತಾರೀಕು ನಮಗೆ ಇಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಬಂದಾಗ ಕಾಲ್ ಆಪ್ಷನ್ ತೊಗೋಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ವಲ್ಲ. ಕಾಲ್ ಆಪ್ಷನ್ ತೊಗೋಬಾರ್ದು ಅಂದರೆ ಏನರ್ಥ?
ಪ್ರೈಸ್ ಡೌನ್ ಬರ್ಬೋದು ಅಂತ ತಾನೇ ಅರ್ಥ, ಹೌದಲ್ವಾ? ಪ್ರೈಸ್ ಡೌನ್ ಬರ್ಬೋದು ಅಂತ ಗೊತ್ತಾದ ಮೇಲೆ ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡು ಎಕ್ಸಿಟ್ ಮಾಡ್ಕೋಬೋದಾಗಿತ್ತಾ, ಪ್ರಾಫಿಟ್ ಬುಕ್ ಮಾಡ್ಕೋಬೋದಾಗಿತ್ತಾ? ಓಕೆ, ಅದಕ್ಕೂ ಸ್ವಲ್ಪ ID1 ಅಂತ ಚೇಂಜ್ ಮಾಡ್ಕೊಂಬಿಟ್ರೆ ಈ ಡೈನಮಿಕ್ ಲೈವಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಟ್ರೇಡ್ ಆಪರ್ಚುನಿಟಿ ಜಾಸ್ತಿ ಬರುತ್ತೆ. ಜಾಸ್ತಿ ಬೇಕು ಅನ್ನೋರು ಅಲ್ಲಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಾಫಿಟ್ ಅನ್ನೋದಲ್ಲ, ಜಾಸ್ತಿ ಟ್ರೇಡ್ಸ್ ಬೇಕು ದಿನಕ್ಕೆ ಅನ್ನೋರು ಅಲ್ಲೋಗಿ ನೋಡ್ಕೊಂಡು ಮಾಡ್ಬೋದಲ್ಲ. ಬಟ್ ಎಂತೆಂಥ ಜಾಗದಲ್ಲಿ ಮಾಡಿದ್ರೆ ನನಗೆ ಬೆನಿಫಿಟ್ ಸಿಗುತ್ತೆ, ಎಂತೆಂಥ ಜಾಗದಲ್ಲಿ ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ ಅನ್ನೋ ಅವೇರ್ನೆಸ್ ಇರಬೇಕು. ನಾನು ದಿನ ಕೂತ್ಕೊಂಡು ಬೆಳಗ್ಗೆಯಿಂದ ಅದೇನೋ ಹೇಳ್ತಾರಲ್ಲ, ಏನದು ಜಾಬಿಂಗು, ಸ್ಕ್ಯಾಲ್ಪಿಂಗು, ಅದು ಇದು ಅಂತ ಇಷ್ಟ ಬಂದಿದೆ, ಹೆಸರುಗಳು ಇಟ್ಕೊಂಡಿದ್ದಾರೆ. ಓಕೆ, ಅದೆಲ್ಲ ಮಾಡಬೇಕು ಅಂದರೆ ದಯವಿಟ್ಟು ಕೈ ಜೋಡಿಸಿ ಕೇಳ್ಕೊತೀನಿ, ದಯವಿಟ್ಟು ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್, ಡೈನಮಿಕ್ ಲೈವ್, ಡೈನಮಿಕ್ ಸಿಸ್ಟಮ್ನ ಮುಟ್ಟಬೇಡಿ. ಓಕೆ, ಈ ವರ್ಕ್ಶಾಪ್ ನಿಮಗೆ ಬೆನಿಫಿಟ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಸಿಂಪಲಾಗಿ ಈಸಿಯಾಗಿ ದುಡ್ಡು ಮಾಡ್ಕೊಂಡು ಹೋಗಬೇಕು ಅಂದರೆ ಈ ಡೈನಮಿಕ್ ಲೈವ್ ಏನು ಹೇಳುತ್ತೆ ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ವರ್ಕ್ಶಾಪ್ ಇದೆ. ಆ ವರ್ಕ್ಶಾಪಲ್ಲಿ ಟ್ರೈನಿಂಗ್ ತೊಗೊಳ್ಳಿ, ಅದೇನು ಹೇಳುತ್ತೋ ಫಾಲೋ ಮಾಡ್ಕೊಂಡು ಹೋಗಿ. ಯಾರ ಮೇಲೂ ಡಿಪೆಂಡೆನ್ಸಿ ಬೇಕಾಗಿಲ್ವಲ್ಲ. ಓಕೆ, ಟ್ರೇಡಿಂಗ್ ಜಾಸ್ತಿ ಬೇಕಾ, ದುಡ್ಡು ಜಾಸ್ತಿ ಮಾಡಬೇಕಾ, ಈ ಎರಡರಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಪ್ಲಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಆಗಬೇಕು ಅಂದರೆ ಎಫರ್ಟ್ಲೆಸ್ ಆಗಿ ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡೋದು ಗೊತ್ತಿರಬೇಕು. ಎಫರ್ಟ್ಲೆಸ್ ಆಗಿ ರಿಲ್ಯಾಕ್ಸ್ಡಾಗಿ ಯಾವಾಗ ನೀವು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗಲೇ ಬರೋದು. ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡಿ ಫುಲ್ಲು ಹೈಪರ್ ಆ್ಯಕ್ಟಿವಲ್ಲಿ ಇರ್ತೀವಲ್ಲ ಟ್ರೇಡಿಂಗಲ್ಲಿ, ಆವಾಗ ಇದು ಕೊಡಬೇಕು, ಬರಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಸಿಚುವೇಶನ್ ನೋಡಿ, ಮಾರ್ಕೆಟು ಮೇಲೆ ಹೋಗ್ತಿದೆ, ಗ್ಯಾಪ್ ಅಪ್ಪು ಆಗಿದೆ, ಬೈ ಕಾಲ್ ಆಪ್ಷನ್ನು ಹೇಳಿದೆ, ಡೈರೆಕ್ಷನ್ ಫೇವರ್ ಆಗೂ ಇದೆ. ಇದ್ರೂ ನಾವು ಆ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ. ಓಕೆ, ಅವಾಯ್ಡ್ ಮಾಡೋದ್ರಿಂದ ಮೈನಸ್ ಟ್ರೇಡ್ನ ಅವಾಯ್ಡ್ ಮಾಡಿದ್ವಿ. ನೋಡಿ, ಇದು ನನಗೆ ಹೇಳ್ತಿರೋವಾಗಲೇ ನನಗೆ ಖುಷಿ ಆಗುತ್ತೆ, ಫಾಲೋ ಮಾಡ್ತಿರೋವಾಗ ಇನ್ನೂ ಎಷ್ಟು ಖುಷಿ ಆಗ್ಬೋದು, ನಿಜ ಅಲ್ವಾ? ಸೊ ಐ ಹೋಪ್ ಇದ್ರ ಮುಖಾಂತರ ನಿಮಗೆ ಇನ್ನೊಂದು ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ ಬಗ್ಗೆ ಈ ಡೈನಮಿಕ್ ಲೈವ್ ಡೌಮೆಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡೋರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಂಬ್ತೀನಿ. ನಮಸ್ಕಾರ.